ಎಲ್ಲ ಬಾಂಧವರಿಗೂ ನಮಸ್ಕಾರ. ನೋಡ್ರಿ, ಈಗ ನಾನು ನನ್ನ ಫ್ರೆಂಡು ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ. ಕಾರ್ ತೊಗೊಂಡು ಹೋಗ್ತಾಯಿದ್ದೀನಿ. ನಮ್ಮ ಊರು ಇಲ್ಲಿಂದ ಬೆಳಗಾವಿಂದ 20 ಕಿಲೋಮೀಟ್ರು, ಹಲ್ಗಿಮರಡಿ ಅಂತ. ಇದು ನೋಡಿರಿ, ನೇಚರ್ ಎಷ್ಟು ಚೆಂದ ಐತಿ. ಹೋಗ್ಬೇಕಾದ್ರೆ ನೋಡ್ಕೊಂತ ಹೋದ್ವಿ. ಇಲ್ಲಿಂದ ನಮ್ಗೆ ಹೋಗೋಕೆ ಈಸಿ ಐತಿ, ರೋಡ್ ಚಲೋ ಐತಿ. ಎಲ್ಲ ನೀವು ಕಣಿವೆ ಕರುವಿನ ಕೊಪ್ಪ ಅಂತ ಕೇಳಿರ್ಬೇಕಲ್ಲ, ಕೇಕಿ ಕೊಪ್ಪ ಅಂತಾರೆ. ಬಾಗೇವಾಡಿಗಿಂತ ಮೊದಲೇ ಬರ್ತೈತಿ. ಸೊ ಅದನ್ನೆಲ್ಲ ವ್ಯೂ ನೋಡ್ಕೊತ ಹೋಗೋದು ಒಂಥರ ಖುಷಿ. ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ ಅಡುಗೆ ಮಾಡೋಕ್ಕಂತ. ಸೊ ಇದು ನಮ್ಮ ಗುಡಿ ಐತಲ್ಲಿ, ಸಾಯಿಬಾಬಾನ ಗುಡಿ. ಇಲ್ಲಿ ಬಂದು ಮುಟ್ಟಿದ್ವಿ. ನೋಡಿರಿ, ಇದು ಸಾಯಿಬಾಬಾನ ಗುಡಿ. ಇದನ್ನು 1992ದಾಗ ನಮ್ಮ ತಂದೆಯವರು ಕಟ್ಟಿಸಿದ್ದು ಸಾಯಿ ಮಂದಿರ ಐತಿ. ಸೊ ಇದನ್ನೆಲ್ಲ ಮತ್ತೀಗ ರಿನಿವೇಷನ್ ನಮ್ಮ ಅಣ್ಣ ಮಾಡಿಸಿದಾರು. ನಮ್ಮ ಫಾದರ್ ಇದೆಲ್ಲ ಹೊಲ ಇತ್ತು, ಅದ್ರೊಳಗೆ ಒಂದು ಬರೀ ಗುಡಿ ಕಟ್ಟಿದ್ರು. ಬಟ್ ನಮ್ಮ ಅಣ್ಣ ಈಗೆಲ್ಲ ಇದನ್ನು ಮಾಡಿಸಿದ್ದಾರೆ. ನೀವು ಯಾರು ಬಂದು ವಿಸಿಟ್ ಮಾಡ್ಬೋದು. 20 ಕಿಲೋಮೀಟ್ರ್ ಬೆಳಗಾವಿಯಿಂದ. ಇದು ಸಾಯಿಬಾಬಾನ ಗುಡಿ ಐತಿ. ಇಲ್ಲಿ ಒಬ್ಬರು ಸ್ವಾಮಿಗಳು ಅಂತಿರ್ತಾರೆ, ಅವರ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇದು ಗುಡಿ ಮುಂದೆ ಇಷ್ಟೆಲ್ಲ ವರಾಂಡ ಐತಿ. ಓಪನ್ ಸ್ಪೇಸ್ ಐತಿ. ಮಕ್ಕಳು ಬಂದರೆ ಆಟ ಆಡೋಕ್ಕೆ, ಪಿಕ್ನಿಕ್ ಕತೆ ಮಾಡೋಕ್ಕೆ ಎಲ್ಲನೂ ಅನುಕೂಲ ಐತಿ. ಸೊ ಇದು ಇಲ್ಲಿ ಕಿಚನ್. ಇದು ಕಿಚನಲ್ಲಿ ಒಳಗೆ ಎಲ್ಲ ಐತೆ. ಗ್ಯಾಸ್ ಐತಿ. ಆ ಕಡೆ 2 ರೂಮ್ ಅದಾವ. ಇದು ಮಾವಿನ ಗಿಡ ಐತಿ. ಇಲ್ಲಿ ಮೇಲೆ ಕಟ್ಟಿ ಮ್ಯಾಗ ಕುಂತ ಆಟ ಆಡೋರಿಗೆ ಎಲ್ಲ ಅನುಕೂಲ ಐತಿ. ನೋಡ್ರಿ, ಹೊಲದೊಳಗೆ ಹೋಗಿದ್ವಿ. ಅಲ್ಲೇ ಶೀತನಿ ಮಾಡೋಣ ಅಂತ ಇವನ್ನ ಜೋಳದ ತೆನಿ ಕಿತ್ಕೊಂಡ್ವಿ. ಎಲ್ಲ ಕಡೆ ಒಣಗಿತ್ತು. ಬಟ್ ಆರಿಸಿ ಒಂದು 2-3 ತೊಗೊಂಡ್ವಿ. ಶೀತನಿ ಮಾಡ್ತೀನಿ ನೋಡು ಅಂದ್ಕೊಂಡೆ. ಸೊ ಹಾಗೆಲ್ಲ ಸ್ವಲ್ಪ ತಿರುಗಾಡಿದ್ವಿ. ಅಲ್ಲಿ ನಮ್ಮದೊಂದು ದನದ ಕೊಟ್ಟಿಗೆನೂ ಐತಿ. ಅಲ್ಲಿ ಹೋಗಿದ್ವಿ. ಅಲ್ಲಿ 2 ಆಕಳ, ಒಂದು ಸಣ್ಣ ಕರ ಐತಿ, ಹೋರಿ ಕರ. ಅದು ಒಂದ್ರ ಹೆಸರು ಲಕ್ಷ್ಮಿ, ಒಂದ್ರ ಹೆಸರು ಗೌರಿ, ಇದರ ಹೆಸರು ರಾಮ. ಸೊ ಈ 3 ಮಾತಾಡಿಸ್ಕೊಂಡು ಅಡುಗೆ ಮಾಡೋಣ ಅಂತ ಬಂದ್ವಿ. ಒಲೆ ಹಚ್ಚಿದ್ವಿ. ಕಟ್ಗೆ ಮೇಲೆ ಅಡುಗೆ ಮಾಡೋದು ಒಲೆ ಹಚ್ಚಿ ಅಂದ್ರೆ ಒಂಥರ ಏನೋ ಮಜಾ. ಅಲ್ಲಿ ಹೋದಾಗ ಅದನ್ನೊಂದು ಎಂಜಾಯ್ ಮಾಡ್ತೇವೆ ನಾವು. ಸೊ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಸಾಮಾನು ತೊಗೊಂಡು ಹೋಗಿದ್ವಿ. ಈಗ ಮಸಾಲೆ ಅನ್ನ ಅಂತ ಮಾಡ್ಕೊಂಡಿದ್ವಿ. ಆಮೇಲೆ ನೋಡಿರಿ, ಮಸಾಲೆ ಅನ್ನ, ಬದ್ನಿಕಾಯಿ ಕಿಚದೊಳಗನ ಸುಟ್ಟು ಭರ್ತಾ ಮಾಡ್ಕೊಂಡ್ವಿ. ಆಮೇಲೆ ನುಗ್ಗಿಕಾಯಿ ಗಿಡ ಅದಾವ ನಮ್ಮ ಹೊಲದಾಗ. ಅವನ್ನೆಲ್ಲ ಕಿತ್ಕೊಂಡು ಅಲ್ಲಿಂದೆಲ್ಲ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ಬರೀ ನುಗ್ಗೆ ಸೊಪ್ಪಷ್ಟು ಹಾಕಿ ತಾಲಿಪಟ್ಟಿ ಮಾಡೋಣ ಅಂದ್ಕೊಂಡೆ. ಬೆಳಗಿನ 8 ಗಂಟೆಗೆ ನಾವು ಹೋಗಿದ್ವಿ. ಸೊ ನಾಷ್ಟ ಅಡುಗೆದೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ ತೊಗೊಂಡು. ಸೊ ಅದನ್ನೆಲ್ಲ ತೊಳೆದ ಇದು ಹಿಟ್ಟೇನು ರೆಡಿ ಮಾಡ್ಕೊಂಡು ಬಂದಿದ್ವಿ. ಅದರೊಳಗೆಲ್ಲ ಹಾಕಿ ಕಲಿಸಿ ಅದನ್ನು ನಾದ್ಕೊಂಡ್ವಿ. ಸೊ ನಾವು ಹಿಂಗೆ ಮಜಾ ಮಾಡ್ತಿರ್ತೇವೆ ಹೋಗಿ. ಅದು ನೋಡಿ ಕಲಿಸ್ಕೊಂಡು ಊಟಕ್ಕೆ ನನ್ನ ಫ್ರೆಂಡ ಅದನ್ನು ಒಲೆ ಮ್ಯಾಗ ತಾಲಿಪಟ್ಟಿ ಮಾಡತ್ತಾಳ. ಏನು ಮಸ್ತಾಗಿದ್ದವು, ಭಾರಿ ರುಚಿ ಆಗ್ತಾವೆ ಒಲೆ ಮ್ಯಾಗಿಂದು. ಮತ್ತು ಅಲ್ಲಿ ನುಗ್ಗಿಕಾಯಿ ಸೊಪ್ಪು, ಫ್ರೆಶ್ ನುಗ್ಗಿಕಾಯಿ ಸೊಪ್ಪು, ಆರ್ಗ್ಯಾನಿಕ್ ನಾವು ಎಲ್ಲ ಬೆಳೆಸ್ತಾ ಇರೋದು. ಸೊ ಹಿಂಗಾಗಿ ಭಾಳ ರುಚಿಯಾಗಿರ್ತೈತಿ. ಅದ್ರ ಜೊತೆಗೆ ಕೆಂಪು ಖಾರ ಹಚ್ಕೊಂಡು ಕೆಂಪು ಖಾರನೂ ತೊಗೊಂಡೋಗಿದ್ವಿ. ಸೊ ಇದು ಭಾರಿ ಮಜಾ ಬಂತು. ಅದಕ್ಕೆ ಕಿಚ್ಚಿದೊಳಗೆ ಬದ್ನಿಕಾಯಿ ಸುಟ್ಟಿದ್ದೆಲ್ಲ ಭರ್ತಾ ಮಾಡ್ಕೊಂಡಿದ್ವಿ. ಹಂಗೆ ಸ್ವಲ್ಪ ಎಲ್ಲ ತಿಂದಾದ್ಮ್ಯಾಗ ಸುತ್ತಾಡಿದ್ವಿ. ಹೊಲದಾಗೆಲ್ಲ ಸ್ವಲ್ಪ ನುಗ್ಗಿಕಾಯಿ ಗಿಡ, ಎಲ್ಲ ಹಣ್ಣಿನ ಗಿಡಗಳದಾವ. ಬಾಳೆಹಣ್ಣು, ನಿಂಬೆ ಹಣ್ಣು, ಮಾವಿನ ಗಿಡ, ಅವಕಾಡೋ, ಆಮೇಲೆ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಚಿಕ್ಕು ಎಲ್ಲ ಅದಾವ. ಮಧ್ಯಾಹ್ನದ